Exercise 4.3. Okay, first question. Find the nature of the roots of the following quadratic equations if real roots exist, find them. ಏನು ಹೇಳ್ತಿದ್ದಾರೆ, ಕೆಲವೊಂದು ಕ್ವಾಡ್ರಾಟಿಕ್ ಈಕ್ವೇಷನ್ಸ್ನ ಕೊಟ್ಟಿದ್ದಾರೆ. ಒಂದು ವೇಳೆ ಏನಾದರೂ ರಿಯಲ್ ರೂಟ್ಸ್ ಎಕ್ಸಿಸ್ಟ್ ಆದರೆ ಆ ರೂಟ್ಗಳು ಯಾವ್ಯಾವು ಅಂತ ಫೈಂಡ್ ಔಟ್ ಮಾಡಿ. ಫಸ್ಟ್ ಎಕ್ಸಿಸ್ಟ್ ಆಗ್ತದೋ ಇಲ್ವೋ ನೋಡಿ ಅಂತ ಕೇಳಿದ್ದಾರೆ. ಓಕೆ, ಸೊ ಫಸ್ಟ್ ಕ್ವೆಶನ್, 2x² minus 3x plus 5 equals 0. So compare with the standard quadratic equation form. ax² plus bx plus c equals 0. So x² ಜೊತೆಗಿರೋದು ಯಾವುದು a, so a equals 2, x ನ ಜೊತೆಗಿರೋದು b equals -3, and ಯಾವುದ್ರ ಜೊತೆಗಿಲ್ಲದೆ ಇರೋದು ಅಲೋನ್ ಆಗಿರೋದು ಯಾವುದು c, ಕಾನ್ಸ್ಟೆಂಟ್ ಟರ್ಮ್ 5. ನಾವು ಕ್ಯಾಲ್ಕುಲೇಟ್ discriminant b² minus 4ac. So b² -3 whole square minus 4, a value is 2, c value is 5. Okay, so -3 square, that is 9, minus 4 2s are 8, 8 5s are 40. So this equals minus 31. So minus 31, which is less than 0. We know that b² minus 4ac is less than 0, means no real roots exist. ಓಕೆ, ರಿಯಲ್ ರೂಟ್ ಎಕ್ಸಿಸ್ಟ್ ಆಗಲ್ಲ. ಒಂದು ವೇಳೆ ಎಕ್ಸಿಸ್ಟ್ ಆಗಿದ್ರೆ ಆ ರೂಟ್ಸ್ ಯಾವುದು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ರು, ಬಟ್ ರಿಯಲ್ ರೂಟ್ ಎಕ್ಸಿಸ್ಟ್ ಆಗಲ್ಲ. ಓಕೆನಾ? ಓಕೆ, ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್ ಏನಿದೆ, 3x² minus 4 root 3 x plus 4 equals 0. ಓಕೆ, ಸೊ b² minus 4ac ಕ್ಯಾಲ್ಕುಲೇಟ್ ಮಾಡಬೇಕು. ಸೊ b² minus 4ac ಎಷ್ಟಾಗ್ತದೆ? b² ಮೀನ್ಸ್ -4, ಅದರ ಸ್ಕ್ವಯರು 16. ಸೊ ರೂಟ್ 3 ಹೋಲ್ ಸ್ಕ್ವಯರ್ ಎಷ್ಟಾಗ್ತದೆ? ಇಂಟು 3. ಓಕೆ, -4, a ಅಂದರೆ ಎಷ್ಟು? 3, c ಅಂದರೆ ಎಷ್ಟು? 4. ಓಕೆ, ಇದೆಷ್ಟಾಗ್ತದೆ? 16 3s 16 into 3 48. So this is also 48. So 48 minus 48, that is 0. So b² minus 4ac ಈ value is equals to 0, means 2 equal real roots exist. ಓಕೆ, ನೋಡಿ ಈಗ ನಮಗೆ ರಿಯಲ್ ರೂಟ್ಸ್ ಬಂತು. ಸೊ ಈಗ ಆ ಯಾವ್ದ್ಯಾವ್ದು ರೂಟ್ಸು ಅಂತ ಫೈಂಡ್ ಔಟ್ ಮಾಡ್ಬೇಕು. ಮೊದಲಿಗೆ ಏನು ಮಾಡೋಣ? ಫ್ಯಾಕ್ಟರೈಸ್ ಮಾಡೋಣ. ಏನು ಕೊಟ್ಟಿದ್ದಾರೆ? 3x² minus 4 root 3x plus 4 equals 0 ಕೊಟ್ಟಿರೋ ಕ್ವಾಡ್ರಾಟಿಕ್ ಈಕ್ವೇಷನ್ ಇದು. ಸೊ ಇದನ್ನು ಹೇಗೆ ಬರೀತೀನಿ ಅಂದರೆ, 3x² minus 2 times root 3x minus 2 times root 3x plus 4 equals 0. ಸೊ ಇದನ್ನು ಅರೇಂಜ್ ಮಾಡ್ತೀನಿ ಯಾವ ಥರ ಅಂದರೆ, √3 into √3 x² minus 2 times of √3 into x minus 2 times of √3 x
ಪ್ಲಸ್ 4 ಈಕ್ವಲ್ಸ್ 0 ಅಂತ ಬರೀತೀನಿ. ಬರಿಬೋದಲ್ವಾ? ನೋಡಿ, ಮಿಡಲ್ ಟರ್ಮ್ನ ಸ್ಪ್ಲಿಟ್ ಮಾಡಿದ್ದೀನಿ. ಏನಂತ -2 ಟೈಮ್ಸ್ √3x, ಇಲ್ಲಿ -4 ಟೈಮ್ √3x ಐತೆ. -2 ಟೈಮ್ಸ್ √3x, -2 ಟೈಮ್ಸ್ √3x. ಓಕೆನಾ? ಸೊ ಇವೆರಡರ ಪ್ರಾಡಕ್ಟ್ ಎಷ್ಟಾಗ್ತದೆ ಅಂದರೆ 4 × 3 12x² ಆಗ್ತದೆ. ಸೊ ಹಾಗಾಗಿ ಇದನ್ನು ಹೀಗೆ ಬರೆದಿದ್ದೀನಿ. ಓಕೆನಾ? ಈ √3 ಯಾಕೆ ಬರದೆ ಅಂತಂದರೆ, ನೆಕ್ಸ್ಟ್ ನಾವು ಕಾಮನ್ ತೆಗೆದ್ರೆ ಆ ಬ್ರಾಕೆಟಲ್ಲಿ, ಎರಡೂ ಬ್ರಾಕೆಟಲ್ಲಿ ಸೇಮ್ ಟರ್ಮ್ಸ್ ಉಳಿಬೇಕು. ಉಳಿಬೇಕು ಅಂತಂದರೆ ಸೊ ಅದನ್ನು ನಾನು 3ನ √3 × √3 ಅಂತ ಬರ್ಕೊಂಡಿದ್ದೀನಿ ಅಷ್ಟೇ. ಓಕೆ, ಇದೇನಾಗ್ತದೆ √3² ಸೊ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಮತ್ತೆ 3ನೇ ಬರ್ತದೆ ಅಷ್ಟೇ. ಸೊ ನೋಡಿ, ಎರಡೂ ಟರ್ಮಲ್ಲಿ ಕಾಮನ್ ಇರೋ ಟರ್ಮ್ ಯಾವುದು ಅಂತಂದರೆ √3x. √3x. ಸೊ ಒಳಗಡೆ ಏನು ಉಳಿತು? √3x -2. ಸೊ ಈ ಎರಡು ಟರ್ಮಲ್ಲಿ ಕಾಮನ್ ಏನು ತೆಗಿತೀನಿ ಅಂತಂದರೆ -2. ಸೊ -2ನ ಕಾಮನ್ ತೆಗೆದ್ರೆ ಇಲ್ಲೇನು ಉಳಿತು? √3x -2 ಈಕ್ವಲ್ಸ್ 0. ನೋಡಿ, ಮೈನಸ್ಸಿಂದ ಈ ಕಡೆ ಒಂದು ಟರ್ಮು, ಮೈನಸ್ಸಿಂದ ಆ ಕಡೆ ಒಂದು ಟರ್ಮ್. ಸೊ ಎರಡೂ ಟರ್ಮಲ್ಲಿ ಕಾಮನ್ ಇರೋ ಟರ್ಮು √3x -2. ಸೊ ಇನ್ನೇನು ಉಳಿತು? √3x -2 ಈಕ್ವಲ್ಸ್ 0. So product of these two term is equals to 0 means either of one term is equals to 0. √3 -2 equals 0 or √3x -2 equals 0. So √3x equals 2. √3x equals 2. So x equals 2 by √3. X equals 2 by √3. So these are the two real and equal roots. So these are the two equal and real roots. Okay, we will move to next question. Third question. Third question. 2x² minus 6x plus 3 equals 0. So b square minus 4ac. Calculate this first. So b means -6. -6 whole square minus 4. A means 2. C means 3. Okay. So 6 square is 36. Okay. Minus 4 2s are 8. 8 3s are 24. 24. ಸೊ 36 ಅಲ್ಲಿ ಮೈನಸ್ ಹೋದರೆ -24 ಆದರೆ 6 - 4 ದಟ್ ಈಸ್ 2. 3 - 1 ದಟ್ ಈಸ್ 1. ಸೊ 36 - 24 is 12. ಓಕೆ, ಸೊ ದಿಸ್ ಈಸ್ ಗ್ರೇಟರ್ ದ್ಯಾನ್ 0. ಓಕೆ, ವೆನ್ b² minus 4ac value is greater than 0, then two real and distinct roots exist. Okay, so two real and distinct roots exist. ಹಾಗಾದರೆ ಆ ರೂಟ್ಸ್ಗಳು ಯಾವ್ದಾವುದು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ 2x² minus 6x plus 3 equals 0 ಇದೆಯಲ್ವ ಕೊಟ್ಟಿರೋದು. ಸೊ ಪ್ರಾಡಕ್ಟ್ ಆಫ್ ಫಸ್ಟ್ ಆ್ಯಂಡ್ ಲಾಸ್ಟ್ ಟರ್ಮ್ ಏನಾಯಿತು? 6x². ಸೊ ಇದನ್ನು ಯಾವ ಥರ ಸ್ಪ್ಲಿಟ್ ಮಾಡಬೇಕು ಅಂತಂದರೆ ಮಿಡಲ್ ಟರ್ಮ್ ಎಷ್ಟು ಬರಬೇಕು? -6 ಬರೋ ಥರ. 3 2s 6 3 2s 6 ಆಗ್ತದೆ, ಬಟ್ ಸಮ್ ಅಥವಾ ಡಿಫ್ರೆನ್ಸು -6 ಆಗಲ್ಲ. ಸೊ 6 1s ಸೊ ಪ್ರಾಡಕ್ಟ್ ಆಗ್ತದೆ, ಬಟ್ ಸಮ್ಮು ಅಥವಾ ಡಿಫ್ರೆನ್ಸ್ ಏನಾಗಲ್ಲ, -6 ಆಗಲ್ಲ. ಸೊ ನಮಗೆ ಇವಾಗ ರೂಟ್ಸ್ ಸಿಗ್ತಾ ಇಲ್ಲ. ಸೊ ಸಿಗ್ತಾ ಇಲ್ಲ ಅಂತಂದರೆ ನಾವು ಈ ಫಾರ್ಮುಲಾ ಯೂಸ್ ಮಾಡೋಣ. -b + or -√b² minus 4ac divided by 2a. ಓಕೆ, x equals -b means ಇಲ್ಲಿ ಆಲ್ರೆಡಿ ಒಂದು ಮೈನಸ್ ಇದೆ, ಇಲ್ಲೂ ಒಂದು ಮೈನಸ್ ಇದೆ, ಎಷ್ಟಾಯ್ತದು
plus 6 plus or minus root b square, that is b square ವ್ಯಾಲ್ಯೂ ಬಂದಿದ್ರೆ b square minus 4ac ವ್ಯಾಲ್ಯೂ ಎಷ್ಟು ಬಂತು ನಮಗೆ 12 ಬಂದ್ಬಿಡ್ತು. ಸೊ ಅದನ್ನು ಡೈರೆಕ್ಟಾಗಿ ಬರ್ಕೊಳ್ತೀನಿ ನಾನು. ಸೊ ಡೈರೆಕ್ಟಾಗಿ ಬರ್ಕೊಂಡ್ರೆ 12 ಡಿವೈಡ್ ಬೈ 2. ವಾಟ್ ಈಸ್ ದ ವ್ಯಾಲ್ಯೂ ಆಫ್ a? ದಟ್ ಈಸ್ 2. ಓಕೆ, ಸೊ ಅದೇನಾಯಿತು, x ಈಕ್ವಲ್ಸ್ 6 ಪ್ಲಸ್ ಆರ್ ಮೈನಸ್ ಇದನ್ನು ಹಿಂಗೆ ಬರೀಬೋದು 4 ಇಂಟು 3 ಡಿವೈಡ್ ಬೈ 4 ಅಂತ ಬರೀಬೋದು. ಸೊ x ಈಕ್ವಲ್ಸ್ 6 ಪ್ಲಸ್ ಆರ್ ಮೈನಸ್ 2 ರೂಟ್ 3 ಡಿವೈಡ್ ಬೈ 4. ಸೊ ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಿದ್ರೆ ಏನಾಗ್ತದೆ, x ಈಕ್ವಲ್ಸ್ 6, ಈ ಡಿನಾಮಿನೇಟರ್ನ ಸಪ್ರೇಟಾಗಿ ಮಾಡ್ಕೊಳ್ತೀನಿ, ಪ್ಲಸ್ ಆರ್ ಮೈನಸ್ 2 ರೂಟ್ 3 ಡಿವೈಡ್ ಬೈ 4. 2 1s 2 2s 2 2s 2 3s. ಸೊ x ಈಕ್ವಲ್ಸ್ 3 ಬೈ 2 ಪ್ಲಸ್ ಆರ್ ಮೈನಸ್ ರೂಟ್ 3 ಬೈ 2. ಸೊ ಇದನ್ನು ನಾನು ಒಂದ್ಸಲಿ ಪ್ಲಸ್ಸು ಒಂದ್ಸಲಿ ಮೈನಸ್ ಬರ್ಕೊಂಡ್ರೆ 3 ಬೈ 2 ಪ್ಲಸ್ ರೂಟ್ 3 ಬೈ 2. x ಈಕ್ವಲ್ಸ್ 3 ಬೈ 2 ಮೈನಸ್ ರೂಟ್ 3 ಬೈ 2. ಸೊ ರಿಯಲೈನ್ಡ್ distinct roots. Yes.